ಹಲೋ ಇನ್ಸ್ಟಾ ಫ್ರೆಂಡ್ಸ್, ನಾನು ಇವತ್ತು 12 o'clock ಆಯಿತು. ನಾನು ಇವತ್ತು 12 o'clock ಆಯ್ತು. ಏನಿದ್ರ ಅರ್ಥ? ಏನ್ ನಶೆ ಗಿಶೆ ಮಾಡಿ ಬಂದಿ ಏನು ವಿಡಿಯೋ ಮಾಡೋಕ್ಕಿಂತ ಮುಂಚೆ? ನಾನು 40 ಕಂಪ್ಲೀಟ್ ಆಗಿ 41 ರನ್ನಿಂಗ್ ಸ್ಟಾರ್ಟ್ ಆದೆ. ನಾನಿವತ್ತು 40 ಕಂಪ್ಲೀಟ್ ಆಗಿ 41 ರನ್ನಿಂಗ್ ಸ್ಟಾರ್ಟ್ ಆದೆ. ಎಲ್ಲಿ ಸ್ಟಾರ್ಟ್ ಆದಿಬೆ? ನಿಮ್ಮವ್ರು ಕರೆಕ್ಟಾಗಿ ಕನ್ನಡ ಮಾತಾಡೋದು ಕಲಿಬೇಕು ಫಸ್ಟು. ನನ್ನ ಪ್ರೀತಿಸೋರೆ ನನ್ನನ್ನು ಫಾಲೋ ಮಾಡ್ತಿದ್ದಾರೆ ಅಂತ ಅನ್ಕೊಂತಾ ಇದ್ದೀನಿ. ಅಂತ ತಪ್ಪು ಕಲ್ಪನೆಗಳು ಮಾಡ್ಕೊಳಕ್ ಹೋಗ್ಬೇಡ. ನಿನ್ನ ಪ್ರೀತಿಸೋರೆಲ್ಲ ನಿನ್ನ ಫಾಲೋ ಮಾಡೋದು. ಬರ್ಗೆಟ್ಟಿರೋ ಬೋಳಿ ಮಕ್ಳು ಇರ್ತಾರಲ್ಲ ಅವ್ರು ನಿನ್ನ ಫಾಲೋ ಮಾಡೋದು. ಸೊ ನನ್ನ ಮೇಲೆ ಪ್ರೀತಿ ಇದ್ರೆ ನನಗೆ ಇವತ್ತು 500 ಗಿಫ್ಟ್ ಮಾಡಿ ಆಯ್ತಾ. ಫಸ್ಟ್ ಆಫ್ ಆಲ್ ಗಿಫ್ಟ್ ಮೀನಿಂಗ್ ಹೇಳ್ತೀನಿ ನೋಡು, ತಿಳ್ಕೊ. ಎ ಥಿಂಗ್ ಗಿವನ್ ವಿಲ್ಲಿಂಗ್ಲಿ ಟು ಸಮ್ ಒನ್ ವಿತೌಟ್ ಪೇಮೆಂಟ್ ಅಂತೆ. ನೀನ್ ಎಕ್ಸ್ಪೆಕ್ಟ್ ಮಾಡ್ದಿರಾನೆ ಅವ್ರ ಮನ್ಸಿಂದ ಕೊಡೋದನ್ನ ಗಿಫ್ಟ್ ಅಂತಾರ. ನೀನ್ ಬಾಯ್ ತೆಗೆದ್ ಕೇಳ್ತಲ್ ಬೇ. ಗಿಫ್ಟ್ ಕೊಡ್ರಿ ಗಿಫ್ಟ್ ಕೊಡ್ರಿ ಗಿಫ್ಟ್ ಕೊಡ್ರಿ ಗಿಫ್ಟ್ ಕೊಡ್ರಿ. ಆಮೇಲೆ ನಾ ದೇವರಿಗೆ ಫಸ್ಟ್ ಬೇಡ್ಕೊಂಡೆ. ಓ ಮೈ ಗಾಡ್, ಇದನ್ ಬೇರೆ ಮಾಡಿದ್ದೇನೆ. ಏನಂತ ಕೇಳ್ಕೊಂಡೆವ? ಏನಂತಂದ್ರೆ ಎಲ್ಲ ನೆಗೆಟಿವ್ ಎನರ್ಜಿಯಿಂದ ಕಾಪಾಡಪ್ಪ ದೇವ್ರೆ, ದುಷ್ಟಶಕ್ತಿಗಳಿಂದ ಕಾಪಾಡಪ್ಪ ದೇವ್ರೆ ಅಂತ ಹೇಳ್ಬಿಟ್ಟು. ಅಯ್ಯೋ, ಇದೊಳ್ಳೆ ಸರು ಹೋಯ್ತಲ್ಲ. ಹಂಗ ಅಡಿಯಿಂದ ಮುಡಿವರೆಗೂ ನೋಡಕ್ ಹೋದ್ರೆ ಗ್ರೂಪ್ ಆಫ್ ದುಷ್ಟಶಕ್ತಿಗಳು ತುಂಬಿಕೊಂಡಿರೋ ನೆಗೆಟಿವ್ ಎನರ್ಜಿ ಕಮ್ಯುನಿಟಿಗೆ ನೀನ್ ರಾಣಿ ಇದ್ದಂಗಿದೀಯಾ. ನೀನ್ ದೇವ್ರ ಹತ್ರ ಹಂಗ್ ಬೇಡ್ಕೊಂಡೆ. ಅಪ್ಪಿ ತಪ್ಪಿ ದೇವ್ರ ಏನಾದ್ರು ಕ್ಷಮಿಸ್ಬಿಡೋಣ ಅಂತ ಕಣ್ ತೆಗೆದ್ರೆ ನೀನೇ ಸುಟ್ ಭಸ್ಮ ಆಗ್ಬಿಡ್ತೀವಿ. ನೀನೇ ಸರಿ ಇಲ್ಲ, ಇನ್ನೊಬ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತೀಯ. ನಡಿ ನಿಮ್ಮ ಮೌನ್ ಅಂತೇಳಿ. ದುಷ್ಟಶಕ್ತಿಗಳು ಅಂದ್ರೆ ದೆವ್ವ ಕೂತಾವಲ್ಲ, ಮನುಷ್ಯ ರೂಪದಲ್ಲಿರೋ ದುಷ್ಟಶಕ್ತಿಗಳು. ಸೇಮ್ ನಾವು ಅದೇ ಹೇಳಿದ್ದು. ನೀನ್ ಅದೇ ಅಲ್ಲ, ಮನುಷ್ಯ ರೂಪದಲ್ಲಿರೋ ದುಷ್ಟಶಕ್ತಿನೇ. ಮತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್. 500 ಕೊಡೋದನ್ನ ಮರಿಬೇಡಿ, ಓಕೆನಾ? ಗಂಟಾ ಕೊಡ್ತೀವಿ ನೋಡು. ಅದೇ 500 ರೂಪಾಯಿ ಇದ್ರೆ ಒಂದ್ ವಾರ ಊಟ ಮಾಡ್ಬೋದು. ನಡಿಬೇ. ನಿಮ್ಗೆ ನಿಜಾಗ್ಲೂ ನಾಚಿಕೆ ಮಾನ ಮರ್ಯಾದೆ ಐತೆ ಅಂದ್ರೆ ನನಗೆ ಫಾಲೋ ಮಾಡಬೇಡಿ. ನೋಡ್ರ, ಅವಳೆ ಬಾಯ್ ತೆಗೆದು ಹೇಳ್ತಿದ್ದಾಳೆ. ಇದನ್ ಮೀರಿನೂ ನೀವು ಅಕ್ಕನ್ ಫಾಲೋ ಮಾಡ್ತಿದ್ದೀರ ಅಂದ್ರೆ ದೊಡ್ಡ ನಮಸ್ಕಾರ ಗುರು ನಿಮ್ಗೆಲ್ಲ. ಸೊ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇತ್ತು ಅಂದ್ರೆ ನನ್ನನ್ನು ಫಾಲೋ ಮಾಡಕ್ ಹೋಗ್ಬೇಡಿ, ಆಯ್ತಾ? ಆಯ್ತು ಹೋಗ್ ಬೇ. ಯಾಕೆ ಹೇಳಿದ್ನೆ 20 ಸರಿ ಹೇಳ್ತೀವಿ. ಅವನವನು ಬಾಯ್ ಮಾಡಲ್ಲ ನಾನು. ಹಲೋ ಗಾಯ್ಸ್, ಎಲ್ರಿಗೂ ನನ್ನ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಈ ವಿಡಿಯೋ ತುಂಬ ಅಂದರೆ ತುಂಬ ಮಜಾ ಇರುತ್ತೆ. ಯಾರು ಸ್ಕಿಪ್ ಮಾಡೋಕೆ ಹೋಗಬೇಡಿ, ವಿಡಿಯೋ ಎಂಡ್ವರೆಗೂ ನೋಡ್ರಿ ಅಂತ ಹೇಳ್ತಾ, ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಒತ್ತಿರಿ, ಲೈಕ್ ಕಮೆಂಟ್ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಆಗ್ತಾಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಹೌದು, ನಾನು ಪಾಪಿ ಕಚಡ ನನ್ ಮಗ, ವರ್ಷ ನನ್ ಮಗ. ಹೇಳ್ಕೊಳ್ಳ ಹೇಳ್ಕೊಂತೀರ, ಅಷ್ಟೇ ವ್ಯತ್ಯಾಸ. ಅಣ್ಣ ಹೇಳೋ ಬಬ್ಲು, ಈ ಚಕ್ಚಿಕ್ಕಿ ಮಲೋಲ್ಗೆ ಲಿಮಿಟೇ ಇಲ್ಲ ಅಲ್ವಾ? ಕಣೋ. ಯಾಕೆ? ಅದು ನಿನ್ನೆ ಒಂದು ವಿಡಿಯೋ ನೋಡ್ದೆ. ಅದ್ರಲ್ಲಿ ಆ ಹುಲ್ಗಿ ಇದು ಮಾಲಕರೆಲ್ಲ ಬಾಯ್ ಆಗ್ತಿದ್ಲು. ವಾಹ್, ಏನ್ ಕಾಮಿಡಿ ಮಾಡಿದೆ ಗುರು. ನಗುನೇ ತಡ್ಕೊಳಕ್ ಆಗ್ತಿಲ್ಲ ನನ್ನ ಕೈಲಿ. ಇಂಥ ಡೀಪ್ 18+ ಕಂಟೆಂಟ್ ಮಾಡ್ಕೊಂಡು ಜನರನ್ನ ನಗಿಸ್ಬೋದು ಅನ್ಕೊಂಡಿದ್ರೆ ಅದು ನಿನ್ ತಪ್ಪು ಕಲ್ಪನೆ ಬ್ರೋ. ಇದು ನೋಡೋನ್ಗೆ ಎಷ್ಟು ವಿಯರ್ಡ್ ಅನ್ಸುತ್ತಂದ್ರೆ ಮಾಡೋನ್ಗೆ ನಿಂಗೇನ್ ವಿಯರ್ಡ್ ಅನ್ಸ್ಲೇ ಇಲ್ವಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಆಲ್ ರೈಟ್, ಹೆವಿಗೋ. ನಿಮ್ಮ ಗರ್ಲ್ ಫ್ರೆಂಡ್, ನಿಮ್ಮ ಬಾಯ್ ಫ್ರೆಂಡ್ ನಿಮ್ಗೆ ಮೋಸ ಮಾಡ್ತಿದ್ದಾರಾ ಅಂತ ತಿಳ್ಕೊಳ್ಳೋಕೆ 3 ಸ್ಟೆಪ್. ಫಸ್ಟ್ ಬಂದು, ನೀವ್ ಯಾಕೆ ನೋಡ್ತಿದ್ದೀರೋ, ನೀವು ಸಿಂಗಲ್ ಕಂಡ್ರು ಎಮೋಷನಲ್ ಡ್ಯಾಮೇಜ್. ಅದೇಂಗ್ ನೀನೇ ಅನ್ಕೊಂಡ್ಬಿಟ್ಟೆ ಗುರು ನಾವು ಸಿಂಗಲ್ ಅಂತ. ನಾನ್ ಕಮಿಟೆಡ್ ಗುರು. ಇದಕ್ಕೆ ಏನ್ ಉತ್ತರ ಕೊಡ್ತೀಯಪ್ಪ? ಇವಾಗ ನಾನೇನ್ ಅನ್ಬೇಕು? ಲಿವರ್ ಡ್ಯಾಮೇಜ್ ನಿಂದ ಅನ್ಬೇಕಾ? ಆಮೇಲೆ ನಾವಿಲ್ಲಿ ಈ ವಿಡಿಯೋದಲ್ಲಿ ತಿಳ್ಕೊಬೇಕಾಗಿರೋದು ಒಂದು ಮೇನ್ ಥಿಂಗ್ ಆಯ್ತು. ಅದೇನಪ್ಪ ಅಂತಂದ್ರೆ, ನಾವು ಇಫ್ ಕಮಿಟೆಡ್ ಆಗಿ ವಿಡಿಯೋ ನೋಡ್ತಿದ್ರೆ ಓಕೆ, ಇಫ್ ಇನ್ ಕೇಸ್ ನಾವು ಸಿಂಗಲ್ ಆಗಿ ವಿಡಿಯೋ ನೋಡ್ತಿದ್ರೆ ಇವ್ನು ನಮ್ಗೆ ಚಪ್ಪಲಿ ತೋರಿಸ್ತಾನಂತೆ. ಅದೇಂಗೆ ಗುರು? ನಿಂಗೆ ಪ್ರೀತಿಯಿಂದ ಫಾಲೋ ಮಾಡ್ತಿರೋರ್ಗೆ ತೋರಿಸ್ತಿರೋ ಪ್ರೀತಿ ಇದೇನಾ ನೀನು? ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಕ್ಕ ದೀಪಾ ಗೌಡ. ಬನ್ನಿ ಫ್ರೆಂಡ್ಸ್, ಇವತ್ತೊಂದು ಸ್ಟೂರ್ಗೆ ಹಾಕಿದ್ದು ನನ್ನ ಫ್ರೆಂಡು. ಲೋ, ಎಲ್ಲಾರ್ದು ಒಂಥರ ತಿಂಡಿ ಆದ್ರೆ ನಿಂದು ಒಂಥರ ತಿಂಡಿ ಅಲ್ಲೋ. ಓದಲ್ಲಿ ಬಂದಲ್ಲಿ ಕುಂತಲ್ಲಿ ನಿಂತಲ್ಲಿ ತೊಳ್ಕೊಂಡಲ್ಲಿ ಹೇತಲ್ಲಿ ಎಲ್ಲಾ ಕಡೆನೂ ವಿಡಿಯೋ ಮಾಡ್ತೀಯಲ್ಲೋ. ಬೈಂದಿ ಆಲ್ಮೋಸ್ಟ್ ಇಲ್ಲಿ ಒಂಚೂರು ಟವರ್ ಸಿಗಲ್ಲ, ಏನು ಟವರ್ ಸಿಗಲ್ಲ, ಫುಲ್ ಆಫ್. ಲೋ, ಆಫ್ ಟವರ್ ಸಿಗಲ್ಲ ಅಂತೀಯ, ಬನ್ನಿ ಅಂತೀಯ. ಎಲ್ಗೋ ಬರ್ಬೇಕು, ಹೆಂಗೋ ಬರ್ಬೇಕು? ಸಕ್ಕತ್ತಾಗ ಕಾಡು ಬೆಟ್ಟ, ಒಳ್ಳೆ ಪ್ಲೇಸ್, ಒಳ್ಳೆ ಸಕ್ಕತ್ತಾಗಿ ಡ್ಯಾಮೇಜ್ ಆಗಿದೆ. ಬನ್ನಿ ಇಲ್ಲಿ. ಲೋ, ಕರ್ನಾಟಕ ತುಂಬಾ ಕಾಡು ಬೆಟ್ಟ ಮರ ಪಕ್ಷಿಗಳು ತುಂಬಿ ತುಳ್ಕಾಡ್ತಿದಾವೆ. ನಿನ್ನ ಯಾವ ಕಾಡಲ್ಲಂತ ಹುಡ್ಕೊಂಡ್ ಬರ್ಬೇಕು ಗುರು ನಾವು. ಫ್ರೆಂಡ್ಸ್, ಜಿಂಕೆ ಓಡ್ತಾ ಇದೆ ಫ್ರೆಂಡ್ಸ್, ನೋಡಿ ಜಿಂಕೆಯಲ್ಲಿ. ಲೋ, ಜಿಂಕೆ ನಡ್ಕೊಂಡು ಓಡೋಗೋದ್ ಬಿಟ್ಟು ರಕ್ಕೆ ಹೊಡ್ಕೊಂಡು ಪಟ ಅಂತ ಹಾರೋಗುತ್ತೇನೋ ಮೇಲೆ. ಯಾಕೋ ಏನೇನೋ ಮಾತಾಡ್ತಿ ಏತ್ ಮುಕ್ಕಳಿ. ನೋಡಿ ಫ್ರೆಂಡ್ಸ್, ಕಾಡಂದಿ ಹೋಗ್ತದೆ, ಕಾಡಂದಿಗಳಿವೆ ನೋಡಿ ಫ್ರೆಂಡ್ಸ್. ಇಲ್ಲಿ ಒಳಗೆಲ್ಲ ಹೋಗ್ತಾ ಇದಾವೆ ಹಂದಿಗಳು, ಕಾಡಂದಿಗಳೆಲ್ಲ. ಲೋ, ಇಷ್ಟು ದಿನ ಊರಲ್ಲಿದ್ದು ಜನರ ನೆಮ್ಮದಿ ಹಾಳು ಮಾಡಿದ್ವಿ, ಇವಾಗ ಕಾಡಿಗೆ ಹೋಗಿ ಪ್ರಾಣಿಗಳ ನೆಮ್ಮದಿ ಹಾಳು ಮಾಡ್ತಿದ್ಯಲ್ಲೋ. ಯಾವನೋ ನೀನು? ನಿನ್ನ ನೋಡಿ ನೋಡವ್ ಹೆಂಗ್ ಓಡ್ತಿದಾವಂತ.
ಮಂಕಿ ತರ ನೋಡ್ತಾ ಇದೆ ನೋಡಿ ಫ್ರೆಂಡ್ಸ್. ಲೋ ಮಂಕಿ ಮುಂದೆ ಹೋಗಿ ನಿಂತ್ಕೊಂಡು ಮಂಕಿ ತರ ನೋಡ್ತಿದ್ದೆ ನೋಡಿ ಫ್ರೆಂಡ್ಸ್ ಅಂದ್ರೆ ಮತ್ತೇನು ಅದೇನ್ ಚಿಂಪಾಂಜಿ ತರ ನೋಡ್ಬೇಕಾ ಇಲ್ಲ ನಾಯಿ ತರ ನೋಡ್ಬೇಕೇನು? ಯಾವನು ಇವನು? ಯಾವ ಇವೆಲ್ಲ ಫ್ರೆಂಡ್ಸ್ ಕಾಡಿನ ದನಗಳು ಅಂಬಾಕರು ಮೇಯ್ತಾ ಇದಾವೆಲ್ಲ ನೋಡಿ ಫ್ರೆಂಡ್ಸ್. ಲೋ ಕಣ್ ತಕೊಂಡ್ ನೋಡೋ ಸ್ವಲ್ಪ ಎಲ್ಲೋ ಮೇಯ್ತಿದ್ದವು. ನೀನ್ ಬರೋಕ್ 5 ನಿಮಿಷ ಮುಂಚೆ ನೆಮ್ಮದಿಯಿಂದ ಮೇಯ್ತಿದ್ವು. ನೀನ್ ಬರೋದ್ ನೋಡಿ ಎಷ್ಟು ಆಶ್ಚರ್ಯದಿಂದ ನೋಡ್ತಿದ್ದವ್ ನೋಡಿಲ್ಲಿ. ಯಾರ ಮಾಂಸನು ತಿನ್ನೋಕು ಕೊಡ್ತಿಲ್ವಲ್ಲೋ ಇವನ್ ಸಡೆ ನನ್ ಮಗ. ಆಗ್ಲೂ ಜಗಳ ಆಡೋ ಹುಡ್ಗಿ ಮಾತಿಗೆ ಕೋಪ ಮಾಡ್ಕೊಳ್ಳೋ ಹುಡ್ಗ. ಅಬ್ಬಾ ಇಂಥ ಪೇರ್ ಸಿಕ್ಬಿಟ್ರೆ ಮುಗೀತಲ್ಲ. ಒಂದ್ ವರ್ಷಕ್ಕೆ ಇಂತ 50 ಲಕ್ಷ ಜೋಡಿಗಳು ಮದ್ವೆ ಆಗಿ ಬರೀ 3 ತಿಂಗಳಿಗೆ ಡೈವರ್ಸ್ ಕೊಡೋಕ್ ಬರ್ತಾರ ಅನ್ನೋದಕ್ಕೆ ಡೌಟೇ ಇಲ್ಲ. ಜೀವನ ಸೂಪರ್ ಗುರು, ಸೂಪರ್ ಡೂಪರ್. ಯಾಕಂದ್ರೆ ಆ ಜಗಳ ಕೋಪ ಎಲ್ಲ ಮದ್ವೆ ಆಗಿ ಫಸ್ಟ್ 3 ತಿಂಗಳಿಗೆ ಇರುತ್ತಷ್ಟೇ. ಮತ್ತೆ ಅವ್ರಿಬ್ರು ಆರಾಮ್ಸೆ ಇರ್ತಾರೆ. ಅವಳು ಇನ್ನೊಬ್ಬನ್ ನೋಡ್ಕೊಂತಾಳೆ, ಇವನು ಇನ್ನೊಬ್ಬಳನ್ನ ನೋಡ್ಕೊಂತಾಳೆ, ಆರಾಮಾಗಿರ್ತಾರೆ ಇಬ್ರು. ನಿಮ್ಗೇನಾದ್ರೂ ಇದು ನಿಜ ಅನ್ಸಿದ್ರೆ ಕಾಮೆಂಟ್ ಮಾಡಿ. ಕಮೆಂಟ್ ಮಾಡಿ, ಕಮೆಂಟ್. ಬರೀ ಇಂಥದೆಯಾ? ಎಷ್ಟು ಪುಣ್ಯ ಮಾಡಿದ್ದೆ ಗೊತ್ತಿಲ್ಲ ಮನೆ ಹೊಟ್ಟೆಗೆ ಹುಟ್ಟೋದಕ್ಕೆ. ಸ್ವಲ್ಪನೂ ನೋವು ಕೊಡದೆ ಬೆಳೆಸಿದ್ಯಾ. ಈ ಜನ್ಮ ಸಾಲಲ್ಲ ನೀನ್ ಋಣ ತೀರ್ಸೋಕೆ. ಯವ್ವ ಫಸ್ಟ್ ಋಣ ಆಮೇಲೆ ತೀರ್ಸುವಂತಿ. ಫಸ್ಟ್ ಕುತ್ಕೊಂಡಿರೋ ಆಂಗಲ್ ಚೇಂಜ್ ಮಾಡು, ಮೊಬೈಲ್ ಮ್ಯಾಲಿಡು. ಋಣ ತೀರ್ಸೋದಿರ್ಲಿ, ಇಲ್ಲಿ ಏನೋ ತೋರಿಸ್ತಿದ್ಯಾ ಅನ್ಸುತ್ತೆ ನೋಡೋನ್ಗೆ. ಇವನ್ಗೆ ತೊಡೆ ತಳಗಿಷ್ಟಗಲ್ಲ ಮಚ್ಚೆ ಐತ್ ಅನ್ಸುತ್ತೆ. ಯಾಕಂದ್ರೆ ಇಲ್ಲಿ ಎಷ್ಟೋ ನೊಂದಿರೋ ಗಂಡ್ ಜೀವಗಳು ಹುಟ್ಟದಾಗಿಂದ ಬೇಡ್ಕೊಂತಿರ್ತಾರ್ರಿ, ಮುಂದಿನ ವರ್ಷ ನಂಗೆ ಒಂದ್ ಹುಡುಗಿ ಆದ್ರೂ ಸಿಕ್ಕರೆ ಸಾಕಪ್ಪ ಅಂತ. ಅಂತದ್ರಲ್ಲಿ ಇಬ್ರಿಬ್ರು ಪಾತ್ರಗಿತ್ತಾರ ನಕ್ಕೊಂಡ್ ಹಿಂಗ್ ನುಲಿಯ ಕುಂತಾನಲ್ರಿ, ಎಷ್ಟು ಉರಿಯಲ್ಲ ರೀ ಸಿಂಗಲ್ ಇರೋರ್ಗೆ, ನೀವೇ ಹೇಳ್ರಿ. ಯವ್ವ ನೀನ್ ಇವಾಗ ಮೊಬೈಲ್ ಸೈಡಿಗೆ ವಸ್ತು ಮುಂದೆ ರೋಡ್ ನೋಡಿ ಗಾಡಿ ಓಡಿಸಿಲ್ಲ ಅಂದ್ರೆ ಮುದುಕಿ ಆದ್ಮೇಲೆ ಇರೋದಿರ್ಲಿ, ಇವಾಗೆ ಹೋಗ್ಬಿಡ್ತೀವಿ ನೋಡು. ನನ್ನ ಮಗನ ಮದುವೆ ಮಾಡಾಗಿ. ಅದೇ ಮತ್ತೆ ಇವಾಗ ಮೊಬೈಲ್ ಸೈಡಿಗೆ ವಸ್ತು ನೀನ್ ಮುಂದ್ ನೋಡಿ ಗಾಡಿ ಓಡಿದ್ರೆ ನಿನ್ನ ಆಸೆ ಎಲ್ಲ ನೆರವೇರ್ತಾವ. ಮುದುಕಿ ಆದ್ಮೇಲೂ ಇರ್ತಿ, ನಿನ್ ಮಗಂದು ಮದುವೆ ಮಾಡ್ತಿ. ಇಲ್ಲ ಅಂದ್ರೆ ಅನ್ಯಾಯವಾಗಿ ಹಿಂದೆ ಕುತ್ಕೊಂಡಿರೋ ಮಗನ್ ಬುಳಿಸಿ ಯಾಕೆ ಕೈ ಕಾಲ್ ಮುರಿಸ್ತೀವಿ? ಹಾ ಬುಳೋ ಹೊತ್ನಾಗ ನೀವಿಬ್ರು ಹಂಗೆ ಅಂತೀರಿ. ಇವಾಗ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಥೂ ಏನ್ರೋ ನಿಮ್ ತಿರುಪೆ ಶೋಕಿಗಳು, ಯಾಕ್ರೋ ಒಳ್ಳೆ ಬರ್ಗೆಟ್ಟಿರೋ ನಾಯಿಗಳ ತರ ಆಡ್ತೀರಾ? ಆಡಿದ್ರು ನಮ್ಗೇನ್ ತಪ್ಪಿಲ್ಲಪ್ಪ, ಆದ್ರೆ ನಾ ಗೋಡೆಗಳ ಮಧ್ಯೆ ಮಾಡ್ಕೊಂಡು ನಿಮ್ ಮೊಬೈಲ್ಗಳಲ್ಲೇ ಇಟ್ಕೊಳ್ರೋ ವಿಡಿಯೋ ಮಾಡ್ಕೊಂಡು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಯಾಕೋ ನಮ್ ಗಂಡ್ ಜಾತಿಗೆ ಅವಮಾನ ಮಾಡ್ತೀರಾ? ಸ್ವಲ್ಪ ಹುಡುಗಿರ್ ನೋಡಿ ಕಲೀರಿ, ಆ ತರ ಮಾಡ್ತಾರ ಅವ್ರು ಅಂತ. ರುಕೋ ಜರ ಸಬರ್ ಕರೋ. ಅಯ್ಯೋ ಇವರು ಹೆಲ್ತ್ ತಿನ್ನೋರೇನಾ? ಅವನು ಪೆಂಗುಂಡದೆ, ನೀನು ಪೆಂಗುಂಡದೆ. ಕರೋನಾ ಬಂದು ಎಂತೆಂಥವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರಾಯ್ತಾರದು. ಲೈಕ್ ಮಾಡಲ್ಲ, ಮೆಸೇಜ್ ಮಾಡಲ್ಲ, ಕಾಮೆಂಟ್ಸ್ ಮಾಡಲ್ಲ, ಆದ್ರೂ ನಾನು ಫಾಲೋ ಮಾಡಿದ್ಯಾ ಯಾಕೆ? ಅವ್ನಿಷ್ಟ ಅಮ್ಮ, ಅದು ಅವ್ನು ಏನಾದ್ರು ಮಾಡ್ಕೊಂತಾನೆ. ನಿಂಗೆ ಇಷ್ಟ ಇಲ್ಲ ಅಂತಂದ್ರೆ ಅವ್ನ ರಿಮೂವ್ ಮಾಡು, ಇಲ್ಲ ಪ್ರೈವೇಟ್ ಮಾಡ್ಕೋ ಅಕೌಂಟ್. ನೀನ್ ಯಾರವೆಲ್ಲ ಅದು ಅವ್ನಿಗೆ ಕೇಳಕ್ಕೆ? ಗಂಡ ವಯ್ಯಾರಿ ನಾನು. ಓ ಹೌದಾ, ಹಂಗಂದ್ರೆ ಸಾರಿ. ದೋಸ್ತ ಯಾಕೆ ನಿನಗೆ ದೇವ್ರಣೆಗೆ ಸಿಗಲ್ ನೋಡು. ಮೂಗ್ ಒರೆಸ್ಕೊಂಡಿಲ್ಲ ಅಂದ್ರೆ ಫಸ್ಟ್ ಮೂಗ್ ಒರೆಸ್ಕೆ. ಹಾ ಗುಡ್ ಬಾಯ್, ಮೂಗ್ ಒರೆಸ್ಕೊಂಡ. ಇವಾಗ ಮೊಬೈಲ್ ಸೈಡಿಗೆ ಎತ್ತೋಸ್ತು, ಬ್ಯಾಗ್ ತಗೊಂಡು ಶಾಲಿಗೆ ಹೋಗಿ ನೀಟಾಗಿ ಓದಿ ಒಂದ್ ಒಳ್ಳೆ ಜಾಬ್ ತಗೋ. ವಿಡಿಯೋ ಮಾಡೋದ್ ಬಿಟ್ಟು ಪಕ್ಕ ಬೀಳ್ತಾಳಕ್ಕೆ. ಏನ್ ಮಾಮ್ಸ್ ನಿನ್ ಈ ತರ ವಿಚಿತ್ರವಾದ ಅವತಾರಗಳು? ನನ್ನ ಮೆಸೇಜ್ ಬಾಕ್ಸ್ ತುಂಬಾ ಬರೀ ಇವನ್ ವಿಡಿಯೋಸೇ ಬಿದ್ದಿರ್ತಾವ್ರಿ. ಇವ್ನಿಗೆ ರೋಸ್ಟ್ ಮಾಡು, ಇವ್ನಿಗೆ ರೋಸ್ಟ್ ಮಾಡು. ಏನ್ರಿ ಇವ್ನಿಗೆ ಮಾಡೋದು? ನೋಡ್ರಿ ಮಾಡೋಕ್ ಆಗಲ್ಲಮ್ಮ, ಯಾಕಂದ್ರೆ ತುಂಬಾ ಕಷ್ಟ. ಅವಂದು ಟ್ಯಾಲೆಂಟ್ ನೋಡ್, ಅವ್ನ ಆ ತರ ಕಾಸ್ಟ್ಯೂಮ್ ಸೆಕೆಂಡ್ ಆ ತರ ಸ್ಲೋ ಮೋಷನ್ ಮಾಡೋದು ತುಂಬಾ ಕಷ್ಟ. ಯಾರಿಗ್ ಮಾಡಕ್ಕಾಗುತ್ತೆ ಹೇಳು ಇಡೀ ಪ್ರಪಂಚದಲ್ಲಿ ಇವನಿಗೆ ಬಿಟ್ರೆ? ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ದೋಸ್ತ ಫಸ್ಟ್ ನೀನ್ ಹೇತ್ಬೋಗ್ ಹೋಗಿ. ಮಚ್ಚಿ ನೀನೇನು ಹೇಳಕ ಹೋಗ್ಬೇಡ. ನೀನ್ ಇವಾಗ ಏನ್ ಆಡಕ್ ಕುಂತಿಯಲ್ಲ, ಅದು ನಿಂದ್ರಿಸಿದ್ರೆ ಅಷ್ಟೇ ಸಾಕು. ನಮಗೆ ಹಾಲು ಕುಡ್ದಷ್ಟು ಸಂತೋಷ ಆಗ್ತದ ನೋಡು. ನನಗೂ ಲೈನು ಹೊಡಿತಾಳ ನೋಡು, ಆಗ ಕಾವೇರಿ ಲೈನು ಹೊಡಿತಾಳು. ಇಂಥ ಸುಂದರವಾದ ಹಾಡ್ನ ಅಂತ ಕರ್ಕಶ ಧ್ವನಿಯಿಂದ ಹಾಡಿ ಕೆಡಿಸ್ತಿದ್ಯಲ್ಲ, ಆಕಿ ನಿನ್ನ ಲೈನ್ ಹೊಡೆಯೋದಿರ್ಲಿ, ನಿನ್ನ ಮೂಸು ನೋಡಲ್ಲ ಯಾವ ಊರ್ ನಾಯಿ ಅಂತ. ಕಾವೇರಿ ತಪ್ಪತ್ತಳ.
ಮುಕ್ಕಳಿ ಇಷ್ಟಪಡ್ತಾಳ. ಯಾಕೆ ಇಷ್ಟಪಟ್ರು ಅವ್ರ ಅಪ್ಪ ಚಪ್ಪಲಿ ತಗೊಂಡ್ ಬರ್ತಾನ. ಮನದೇರಿಗೆ ಕಾವೇರಿನ ಏ ಸಾಕ್ ಮಾಡೋ ಅವನು. ಇದನ್ನೇನ ವಿಜಯ್ ಪ್ರಕಾಶ್ ಅವ್ರು ಕೇಳಿಸ್ಕೊಂಡ್ಬಿಟ್ರೆ ಈ ಹಾಡು ಆಡ್ಯಾರಲ್ಲ ಅವರು ಆಡೋದ ಬಿಟ್ಟು ಬಿಡ್ತಾರ ನೋಡು. ಅವ್ರು ಮೈಕೆ ಮುಟ್ಟಲ್ಲ, ಆಡಕ್ ಹೋಗಲ್ಲ ಇನ್ನೊಂದ್ಸರ್ತಿ. ವೆರಿ ಗುಡ್ ವೆರಿ ಗುಡ್. ಏ ಹಲ್ಕಟ್ ನಾಯಿ, ಈ ಟಿಕ್ ಟಾಕ್ ಲಿಂದ ನನಗೇನ್ ಬೇಕಾಗಿಲ್ಲ, ಟಿಕ್ ಟಾಕ್ ನನಗೆ ಬೇಕಾಗಿಲ್ಲ. ಹಲ್ಕಟ್ ರಂಡಿ ನೀ ಬರ್ತೀನಿ ಅಂದಿದ್ದಾಳೆ. ಹಲ್ಕಟ್ ರಂಡಿ ಗುಲ್ಬರ್ಗಕ್ಕ ರಂಡಿ ನನ್ನ ಗಂಡ ಗಂಡಸಲ್ಲ ರಂಡಿ ಬಾ ನಿನಗ. ರಂಡಿ ನಿಂದ ಮಕ್ಕೋತಂದ ನನ್ನ ಗಂಡ ರಂಡಿ ಗೊತ್ತಾತು ನಿನಗ. ನನ್ನ ಗಂಡ ಗಂಡಸದನ ಬಿಗಡಾದನಂತ ರಂಡಿ ಮಗಳೇ. ನೀ ಹುಟ್ಟಿಲ್ಲ, ನಿಮ್ಮ ಅಪ್ಪ ಹುಟ್ಟಿಲ್ಲ ರಂಡಿನಿ. ಏ ಹಲ್ಕಟ್ ರಂಡಿ ನೀ ಬಾ ಗುಲ್ಬರ್ಗಕ್ಕ ರಂಡಿ. ನನ್ನ ಮಗ ಅದನೆ ರಂಡಿ, ನನ್ನ ಮಗ ಅದನ. ನನ್ನ ಗಂಡ ಗಂಡಸಿದ್ದ ಸಲಕ್ಕೆ ನನ್ನ ಮಗ ಹುಟ್ಟ ನನಗ. ಹಲ್ಕಟ್ ರಂಡಿ ಹಡಸ್ಕೊಳ ರಂಡಿನಿ. ಹಲ್ಕಟ್ ರಂಡಿ ಬಾರೆ ಗುಲ್ಬರ್ಗ ಬಾರೆ ಹಲ್ಕಟ್ ರಂಡಿ. ಯಾರಿರ್ಬೋದು ಗುರು ಆ ರಂಡಿ? ಈ ವಿಡಿಯೋ ನೋಡಿನೇ ಸತ್ತೋಗ್ಬಿಡ್ತಾಳಕ್ಕೆ. ಫ್ರೆಂಡ್ಸ್, ನಿಮ್ಗೆಲ್ಲ ಒಂದ್ ಸಣ್ಣ ಟಾಸ್ಕ್. ಅಕ್ಕ ಈ ವಿಡಿಯೋದಲ್ಲಿ ಎಷ್ಟು ಸಲ ರಂಡಿ ಅಂದಾಳ? ತಲೆ ಇದ್ದವ್ರು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಹೇಳ್ತೀನಿ ನೋಡ್ರಿ, ಕೇಳ್ರಿ. ಪುಷ್ಪ 2 ರಶ್ಮಿಕಾ ಮಂದಣ್ಣಗೆ ಗೇಟ್ ಪಾಸ್ ಕೊಟ್ಟ ಅಲ್ಲು ಅರ್ಜುನ್. ಸಾಯಿ ಪಲ್ಲವಿ ಎಂಟ್ರಿ ನೆಟ್ಟಿಗರು ಖುಷಿ ಅಂತೆ. ಪುಷ್ಪ 2 ಇಂದ ರಶ್ಮಿಕಾ ಕಿಕ್ ಔಟ್. ಶ್ರೀವಲ್ಲಿ ಪಾತ್ರಕ್ಕೆ ಸಾಯಿ ಪಲ್ಲವಿ ಇನ್ ತೆಲುಗಿನ 7 ಸಿನಿಮಾದಿಂದ ಬ್ಯಾನ್. ಸಂಪೂರ್ಣ ಬೀದಿಗೆ ಬಂದ ಕಿರಿಕ್ ಹುಡುಗಿ. ಅದಕ್ಕೆ ಹೇಳೋದು ಜಾಸ್ತಿ ಉರಿಬಾರ್ದಂತ. ಅಷ್ಟೇ ಅಷ್ಟೇ ಅಷ್ಟೇ. ಸೊ ನೋಡಿದ್ರಲ್ಲ ಗಾಯ್ಸ್, ಇವತ್ತಿಗೆ ಇಷ್ಟು ಸಾಕು. ಈ ವಿಡಿಯೋನ ಎಂಜಾಯ್ ಮಾಡಿದಾರೆ ಅನ್ಕೊಂತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೇನು ಹೊಸ್ದಾಗಿ ತರಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ನ ಒತ್ತಿರಿ, ಲೈಕ್ ಕಮೆಂಟ್ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಾ ಮುದುಕಿಯಾದರೇನಂತೆ ಇನ್ನೂ ಇರಾಕಿ, ನನ್ನ ಮಗನ 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 ಮದುವೆ ಮಾಡ್ಯಾಕಿ, ನನ್ನ ಮಗ ಹರ್ಯಕ್ಕೆ ಬಂದಾನ ಯವ್ವಾ.